ಕಾವೇರಿ ನೀರಿನ ಸಂಕಷ್ಟವನ್ನ ತಗ್ಗಿಸಿದ ಕಾವೇರಿ ಕೊಳ್ಳದ ಮಳೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಸುರಿತಾ ಇದೆ. ಕಾವೇರಿಯ 4 ಡ್ಯಾಂಗಳಿಗೆ 20 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಕಳೆದ ವಾರ 38 ಟಿಎಂಸಿ ಇತ್ತು ನೀರಿನ ಸಂಗ್ರಹ. ಈಗ 58 ಟಿಎಂಸಿಗೆ ಏರಿಕೆ ಆಗಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ಮಳೆಯಿಂದ ನೀರಿನ ಹರಿವು ಹೆಚ್ಚಳ ಆಗಿದೆ. ಕೇರಳದ ವಯನಾಡಿನಲ್ಲಿ ಮಳೆ ಹಿನ್ನೆಲೆ ಕಬಿನಿ ಡ್ಯಾಂ ಭರ್ತಿಯಾಗಿದೆ. ಕಳೆದ ವಾರ 38 ಟಿಎಂಸಿ ಇದ್ದ ನೀರಿನ ಸಂಗ್ರಹ ಈಗ 58 ಟಿಎಂಸಿಗೆ ಏರಿಕೆ ಆಗಿದೆ. ತಮಿಳುನಾಡಿಗೆ ಕಬಿನಿಯಿಂದ 27,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿತ್ತು. 4 ದಿನದಿಂದ ತಮಿಳುನಾಡಿಗೆ ಹರಿತಾ ಇದೆ 6 ಪಟ್ಟು ಹೆಚ್ಚಿನ ನೀರು. ಯಾಕಂದ್ರೆ ಕಳೆದ ಒಂದು ವಾರದಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗ್ತಾ ಇದೆ, ಚೆನ್ನಾಗಿ ಮಳೆ ಸುರಿದಿದೆ. ಕಾವೇರಿಯ 4 ಡ್ಯಾಂಗಳಿಗೆ ನೀರು ಹರಿದು ಬಂದಿದೆ, ಸುಮಾರು 20 ಟಿಎಂಸಿಯಷ್ಟು ನೀರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯ ಭರ್ತಿಯ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಸಾಗರದಂತೆ KRS ಜಲಾಶಯ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಜಲಾಶಯದಲ್ಲಿ ಸದ್ಯ 105 ಅಡಿಗಳಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಕಾವೇರಿ ಕಣಿವೆಯಲ್ಲಿ ಕಳೆದೊಂದು ವಾರದಿಂದ ಭರ್ಜರಿಯಾದಂಥ ಮಳೆ ಆಗ್ತಾ ಇದೆ. ಅದರಿಂದಾಗಿ ಹಾರಂಗಿ ಜಲಾಶಯದಲ್ಲೂ ಕೂಡ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ KRS ಜಲಾಶಯಕ್ಕೆ ದಿನನಿತ್ಯವೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ದಿನೇ ದಿನೇ KRS ಜಲಾಶಯದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಅಂದರೆ ಕಳೆದ ಒಂದು ವಾರದ ಹಿಂದೆ ಇಲ್ಲಿನ ಪರಿಸ್ಥಿತಿ ಬೇರೆ ಇತ್ತು. ಕೇವಲ 92 ಅಡಿಗಳಷ್ಟು ನೀರು ಮಾತ್ರ ಸಂಗ್ರಹ ಆಗಿತ್ತು. ಇರ್ತಕ್ಕಂಥ ನೀರನ್ನು ಕುಡಿಯೋ ನೀರಿಗೆ ಮಾತ್ರ ಬಳಸುವಂಥ ಉದ್ದೇಶದ ಅನಿವಾರ್ಯತೆ ಇತ್ತು. ಈ ನಡುವೆ CWMA ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡಿತ್ತು. ಆ ಬಳಿಕ ಆಕ್ರೋಶಗಳು ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿಬಂದಿತ್ತು. ಇದರಿಂದಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿತ್ತು. ಒಂದು ಕಡೆ CWMA ಆದೇಶವನ್ನು ಪಾಲನೆ ಮಾಡಬೇಕು, ಮತ್ತೊಂದು ಕಡೆ ನಮ್ಮ ರಾಜ್ಯದ ರೈತರ ಹಿತ ಕಾಯಬೇಕು. ಈ ಸವಾಲುಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇತ್ತು. ಆದರೆ ಎಲ್ಲ ಸವಾಲುಗಳಿಗೂ ಕೂಡ ಪ್ರಕೃತಿಯೇ ಉತ್ತರವನ್ನು ಕೊಟ್ಟಿದೆ. ಕಳೆದೊಂದು ವಾರದಿಂದ ಉತ್ತಮವಾದಂಥ ಮಳೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಭಾರಿ ಪ್ರಮಾಣದ ನೀರು KRS ಜಲಾಶಯಕ್ಕೆ ಹರಿದು ಬಂದು KRS ಜಲಾಶಯ ಇದೀಗ ಭರ್ತಿಯ ಸನಿಹಕ್ಕೆ ಬಂದು ತಲುಪಿದೆ. ಸದ್ಯ 105 ಅಡಿಗಳಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಅಡಿಗಳಷ್ಟೇ ಸಂಪೂರ್ಣವಾಗಿ ಭರ್ತಿಯಾಗೋದಕ್ಕೆ ಬಾಕಿ ಇದೆ. ಇದೇ ರೀತಿಯಾದಂಥ ಮಳೆಯ ವಾತಾವರಣ ಮುಂದುವರೆದಂಥ ಸಂದರ್ಭದಲ್ಲಿ, ಇದೇ ರೀತಿಯಾದಂಥ ಒಳ ಹರಿವಿನ ಪ್ರಮಾಣ ಇದ್ದಂಥ ಸಂದರ್ಭದಲ್ಲಿ ಇನ್ನು ಕೇವಲ 8 ದಿನಗಳಲ್ಲಿ ಈ KRS ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಆ ಬಳಿಕ ಏನೆಲ್ಲ ಸವಾಲುಗಳು ರಾಜ್ಯ ಸರ್ಕಾರ ಮತ್ತು ರೈತರ ಮುಂದೆ ಇದ್ವೋ, ಹೊಸ ಬೆಳೆಯನ್ನು ಬೆಳಿಬೇಕು ಅನ್ನುವಂಥದ್ದು ರೈತರ ಇಚ್ಛೆ ಆಗಿತ್ತು. ಮತ್ತೊಂದು ಕಡೆ ತಮಿಳುನಾಡಿನ ಕೋಟವನ್ನು ಕೂಡ ಪೂರೈಸಬೇಕು ಅನ್ನುವಂಥದ್ದು ಒಂದು CWMA ಆದೇಶ ಆಗಿತ್ತು. ಈ ಎಲ್ಲ ಸಮಸ್ಯೆಗಳು ಬಗೆಹರುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಕೇವಲ ಕೆಲವೇ ದಿನಗಳ ಹಿಂದೆ ಈ ಜಲಾಶಯ ತುಂಬುತ್ತೋ ಇಲ್ಲವಂತ ಏನೋ ಆತಂಕ ಎದುರಾಗಿತ್ತು. ಆದರೆ ಪ್ರಕೃತಿ ದತ್ತವಾಗಿಯೇ ಮಳೆ ಆಗ್ತಾ ಇದೆ ಚೆನ್ನಾಗಿ. ಆ ಕಾರಣಕ್ಕಾಗಿ KRS ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರೋದ್ರಿಂದ KRS ಜಲಾಶಯ ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನಸ್, KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.